ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ವಿಶೇಷ ಸಿಎಲ್ಪಿ ಸಭೆಗೆ ಡಾಕ್ಟರ್ ಉಮೇಶ್ ಜಾಧವ್ ಗೈರಾಗಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಅದರಲ್ಲಿ ಉಮೇಶ್ ಜಾಧವ್ ಗೈರಾಗಿದ್ದಾರೆ. ಸಿದ್ದುಗೆ ಚಿಂಚೋಳಿ ಶಾಸಕ ಜಾಧವ್ ಫ್ಯಾಕ್ಸ್ ಸಂದೇಶವನ್ನು ರವಾನಿಸಿದ್ದಾರೆ. ತುರ್ತು ಕಾರ್ಯದ ನಿಮಿತ್ತ ಸಿಎಲ್ಪಿ ಸಭೆಗೆ ಆಬ್ಸೆಂಟ್ ಆಗಿದ್ದೇನೆ ಎಂದು ಉಲ್ಲೇಖ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರ ನಡೆ ಏನಾಗಬಹುದು ಅಂತ. ಮುಂಬೈ ಖಾಸಗಿ ಹೋಟೆಲ್ನಲ್ಲಿರುವ ಕೈ ಬಂಡಾಯ ಶಾಸಕರು ಅವರು ಕೂಡ ಸಭೆಗೆ ಗೈರಾಗಿಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಉಮೇಶ್ ಜಾಧವ್ ಕೂಡ ಉಳಿದುಕೊಂಡಿದ್ದಾರೆ. ಆದ್ರೆ ಅವರು ಫ್ಯಾಕ್ಸ್ ಮುಖಾಂತರ ಕಳಿಸಿದ್ದಾರೆ. ಕಾರಣಾಂತರಗಳಿಂದ ನಾನು ಬರೋದಕ್ಕೆ ಆಗ್ಲಿಲ್ಲ, ಹೀಗಾಗಿ ಒಂದು ಫ್ಯಾಕ್ಸ್ ಅನ್ನ ಕಳಿಸಿದ್ದಾರೆ. ಆದ್ರೆ ಅವರು ಮುಂಬೈನಲ್ಲಿ ಅಂದ್ರೆ ರಮೇಶ್ ಜಾರಕಿಹೊಳಿ ಬಣದಲ್ಲಿ ಅಲ್ಲಿದ್ದಾರೆ. ಸಿಎಲ್ಪಿ ನಾಯಕ ಸಿದ್ದುಗೆ ಪತ್ರವನ್ನ ಬರೆದು ಕುತೂಹಲ ಮೂಡಿಸಿದ್ದಾರೆ ಜಾಧವ್. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳಿ. ಎಸ್ ಶಿವು, ಸಭೆಗೆ ಯಾರೆಲ್ಲ ಪ್ರೆಸೆಂಟ್ ಆಗಿದ್ದಾರೆ, ಆಬ್ಸೆಂಟ್ ಆಗಿದ್ದಾರೆ ಶಿವು? ಈಗ ಖಂಡಿತವಾಗ್ಲೂ ಕೂಡ ವಿಧಾನಸೌಧದಲ್ಲಿ ಈಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. 20 ನಿಮಿಷಗಳಿಂದಲೂ ಕೂಡ ಗಹನವಾದಂತಹ ಒಂದು ಚರ್ಚೆ ಸಭೆಯಲ್ಲಿ ನಡೀತಾ ಇದೆ. ಅಂದ್ರೆ ಆ ಬಿಜೆಪಿ ಆಪರೇಷನ್ ಕಮಲ ಜೊತೆಗೆ ಆಪರೇಷನ್ ಕಮಲಕ್ಕೆ ತುತ್ತಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಶಾಸಕರ ವಿಚಾರವಾಗಿ ಚರ್ಚೆ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಪಕ್ಷದ 80 ಶಾಸಕರಲ್ಲಿ 75 ಶಾಸಕರು ಈಗ ಪ್ರೆಸೆಂಟ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದಿವ್ಯಾ, ಅಂದುಕೊಂಡಂತೆ ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಬಿ ನಾಗೇಂದ್ರ ಜೊತೆಗೆ ಮಹೇಶ್ ಕುಮಟಳ್ಳಿ ಅವರ ಜೊತೆಗೆ ಬಸವ ಕಲ್ಯಾಣ ಶಾಸಕರಾಗಿರುವಂತ ನಾರಾಯಣ ರಾವ್ ಅವರು ಕೂಡ ಗೈರಾಗಿದ್ದಾರೆ. ಒಟ್ಟು 5ರನ್ನ ಹೊರತುಪಡಿಸಿ ಮಿಕ್ಕ 75 ಶಾಸಕರು ಕೂಡ ಈಗ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ಈಗ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ನೀವು ಬಿಜೆಪಿ ನಾಯಕರು ನಿಮ್ಮನ್ನ ಸಂಪರ್ಕಿಸಿದ್ರ? ಯಾಕಂದ್ರೆ ಇಲ್ಲಿ ಬಿಜೆಪಿ ನಾಯಕರ ಜೊತೆ ಪ್ರತಾಪ್ ಗೌಡ ಪಾಟೀಲ್, ಕಂಪ್ಲಿ ಶಾಸಕ ಗಣೇಶ್, ಹಾಗೆ ಬಸವನಗೌಡ ಗದ್ದಲ್, BC ಪಾಟೀಲ್ ಎಲ್ಲರೂ ಕೂಡ ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ರು. ಈಗಲೂ ಕೂಡ ಅವರು ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ. ನಾವು ಕೊಟ್ಟಿರುವಂತಹ ಒಂದು ಎಚ್ಚರಿಕೆಯ ಸಂದೇಶದಿಂದ ಸಭೆಗೆ ಹಾಜರಾಗಿದ್ದಾರೆ. ನಂತರ ಮತ್ತೆ ಅವರು ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಹೋಗಬಹುದು ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಸಭೆಯಲ್ಲಿ ಸಾಕಷ್ಟು ಮತ್ತೆ ಎಚ್ಚರಿಕೆಯನ್ನ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ದಿವ್ಯಾ, ಇನ್ನೊಂದು ಕಡೆ ಉಮೇಶ್ ಜಾಧವ್ ಅವರು ಒಂದು ಕೆಪಿಸಿಸಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ರವಾನಿಸಿದ್ದಾರೆ. ನಾನು ಕೆಲಸದ ನಿಮಿತ್ತ ಬೇರೆ ಕಡೆ ಇದ್ದೇನೆ, ಹಾಗಾಗಿ ನಾನು ಸಭೆಗೆ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವನ್ನ ರವಾನಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇನ್ನ ಉಮೇಶ್ ಜಾಧವ್ ಅವರನ್ನ ಪತ್ರ ಕೊಟ್ಟ ನಂತರ ಉಳಿದ 4ವರು ಎಲ್ಲೋ ಒಂದು ಕಡೆ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಎಚ್ಚರಿಕೆಯ ನಡುವೆ ಕೂಡ ಅವರು ಗೈರಾಗಿರುವಂತದ್ದನ್ನ ನೋಡಿದ್ರೆ ಅವರು ಇನ್ನೆರಡು ದಿನಗಳಲ್ಲಿ ರಾಜೀನಾಮೆಯನ್ನ ಕೊಡುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಈಗ ಓಕೆ, ಅವರು ರಾಜೀನಾಮೆ ಕೊಟ್ಟು ಬಿಜೆಪಿ ಪಕ್ಷಕ್ಕೆ ಹೋಗ್ತಾರಾ ಅಥವಾ ಏನು ಅವರ ನಡೆ ಏನಾಗುತ್ತೆ ಇವಾಗ ಗೈರಾಗಿರುವಂತ ಶಾಸಕರ ನಡೆ? ದಿವ್ಯಾ, ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ಬಿಜೆಪಿ ಆಪರೇಷನ್ ಕಮಲಕ್ಕೆ ತುತ್ತಾಗಿದ್ದಂತದ್ದನ್ನ ಗಮನಿಸಬಹುದಾಗಿದೆ. ಜೊತೆಗೆ ಈಗಾಗಲೇ ಮುಂಬೈನಲ್ಲಿ ಅವ್ರು ಇನ್ನೂ ಕೂಡ ಹೋಟೆಲ್ನಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿರೋದನ್ನ ನೋಡಿದ್ರೆ ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ನಾಯಕರು ಅದರ ಮೇಲೆ ಮತ್ತೆ ಆಪರೇಷನ್ ಕಮಲದ ಪ್ರಯತ್ನವನ್ನ ಮಾಡುವುದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವರ ನಿವಾಸದಲ್ಲಿ ಸಭೆಗಳು ಕೂಡ ಪ್ರಾರಂಭವಾಗಿದೆ. ಇದನ್ನ ಗಮನದಲ್ಲಿಟ್ಕೊಂಡು ಈಗ ಇಬ್ಬರು ಪಕ್ಷೇತರರು ಈಗಾಗಲೇ ಮೈತ್ರಿ ಸರ್ಕಾರಕ್ಕೆ ಕೊಟ್ಟಂತಹ ಒಂದು ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ, ನಾಗೇಶ್ ಮತ್ತೆ ಶಂಕರ್. ಜೊತೆಗೆ ಈಗ 5 ಶಾಸಕರು ಈಗ ಇವತ್ತಿನ ಸಭೆಗೆ ಗೈರಾಗಿದ್ದಾರೆ. ಅಂದ್ರೆ 5 ಶಾಸಕರು ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಂದು ವೇಳೆ ಏನಾದ್ರೂ ರಾಜೀನಾಮೆಯನ್ನ ನೀಡಿದ್ದೇ ಆದ್ರೆ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರಕ್ಕೆ ಇನ್ನೊಂದ್ ಕಡೆ ಆಪತ್ತು ಖಚಿತ ಬುತ್ತಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ರೆ ಆ ಶಾಸಕರನ್ನು ಕೂಡ ಸೋಲಿಸುವಂತಹ ಒಂದು ಪ್ರಯತ್ನವನ್ನ ಇನ್ನೂ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ದಿವ್ಯಾ, ಓಕೆ, ಕೊನೆ ಗಳಿಗೆಯಲ್ಲಿ ಏನಾದ್ರೂ ಅವರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರಾಗ್ಲಿ, ದಿನೇಶ್ ಗುಂಡೂರಾವ್ ಆಗ್ಲಿ, DK ಶಿವಕುಮಾರ್ ಆಗ್ಲಿ ಯಾರಾದ್ರೂ ಮುಂದೆ ಆಗ್ತಾರಾ ಅಥವಾ ಅವ್ರು ಮನವೊಲಿಸಿದ್ರೆ ಇವರು ಜಗ್ತಾರಾ ಏನು? ಈಗ ಇವತ್ತಿನ ಸಭೆಯಲ್ಲಿ ಇದೇ ವಿಚಾರವಾಗಿ ಚರ್ಚೆ ಪ್ರಾರಂಭವಾಗಿದೆ. ಯಾಕಂದ್ರೆ
ತಮ್ಮ ಶಾಸಕರನ್ನ ಹೇಗಾದ್ರೂ ಮಾಡಿ ಮನವೊಲಿಸಿ ಮತ್ತೆ ಕರೆತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಸಿದ್ದರಾಮಯ್ಯ ಕೂಡ ಒಂದು ಕಡೆ ಜಮೀರ್ ಅಹಮದ್, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ವಿಚಾರವನ್ನ ಅವರು ಒತ್ತಿ ಹೇಳ್ತಾ ಇದ್ದಾರೆ ಸಭೆಯಲ್ಲಿ. ಏನಂದ್ರೆ ನೀವು ಮತ್ತೆ ಇವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿ ಮತ್ತೆ ಕರ್ಕರಿಸಬೇಕು ನೀವು ಅನ್ನುವಂತ ಒಂದು ಮನೆಯನ್ನು ಕೂಡ ಒತ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಮತ್ತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಜೊತೆಗೆ ಪರಮೇಶ್ವರ್ ಅವರು ಪ್ರತ್ಯೇಕವಾಗಿ ಇನ್ನೊಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಅವರು ಬಿಜೆಪಿಯ ಕೆಲವು ಶಾಸಕರು ಏನು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಶಾಸಕರು ಈಗಾಗಲೇ ಐಡೆಂಟಿಫೈ ಮಾಡಲಾಗಿದೆ, ಆ ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಚಿಂತನೆಯನ್ನ ನಡೆಸಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯ ಬಳಿಕ 3 ಜನ ನಾಯಕರು ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ದಿವ್ಯಾ, ಓಕೆ, ಈಗ ಬಂದಿರುವಂತ ಶಾಸಕರು ಇವಾಗ ನಾಗೇಂದ್ರ ಅವರು ನಿನ್ನೆ ಅಷ್ಟೇ ತಿಳಿಸಿದ್ದಾರೆ, ನಾನು ಕೋರ್ಟ್ಗೆ ಹೋಗ್ಬೇಕು, ಕೇಸ್ ಇದೆ, ಸೊ ಈಗಾಗಲೇ ಬರೋದಕ್ಕೆ ಆಗೋದಿಲ್ಲ ಅಂತ. ಇನ್ನೊಂದು ಕಡೆ ಉಮೇಶ್ ಜಾಧವ್ ಅವರು ಫ್ಯಾಕ್ಸ್ ಮುಖಾಂತರ ಕಾರಣಾಂತರಗಳಿಂದ ಬರೋಕೆ ಆಗ್ಲಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವರು ರಮೇಶ್ ಜಾರಕಿಹೊಳಿ ಬಣದಲ್ಲಿ ಮುಂಬೈನಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೊ ಉಮೇಶ್ ಜಾಧವ್ ಅವರ ನಡೆ ಏನಾಗಿರುತ್ತೆ? ನಿಜವಾಗ್ಲೂ ಅವ್ರು ಏನಾದ್ರು ಕೊನೆ ಗಳಿಗೆಯಲ್ಲಿ ಏನಾದ್ರು ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಬರ್ತಾರಾ ಏನು? ಯಾಕಂದ್ರೆ ಅವ್ರು ಫ್ಯಾಕ್ಸ್ ಮಾಡಿ ಹೇಳಿದ್ದಾರೆ. ಅದೇ ರಮೇಶ್ ಜಾರಕಿಹೊಳಿ ಅವರಾಗ್ಲಿ ಮತ್ತೊಬ್ರು ಮಗದೊಬ್ರು ಯಾರು ಕೂಡ ಕಾರಣವನ್ನ ನೀಡಿಲ್ಲ ಅಲ್ವಾ? ದಿವ್ಯಾ, ಉಮೇಶ್ ಜಾಧವ್ ಅವರ ನಡೆ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಅವರು ಲೆಟರ್ ಅನ್ನ ಬರೆದಿದ್ರು ಕೂಡ ಅವರ ರಾಜೀನಾಮೆಗೆ ಚಿಂತನೆಯನ್ನ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಅವರದು ವೈಯಕ್ತಿಕ ನಿರ್ಧಾರ. ಮುಂದೆ 2019 ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರ ವಿರುದ್ಧವಾಗಿ ಸ್ಪರ್ಧಿಸಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಕೂಡ ಈಗಾಗಲೇ ಅವರು ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನ ಅವರ ಸಹೋದರ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಿಂದ ಅವರು ರಾಜೀನಾಮೆಯಿಂದ ಹಿಂದೆ ಸರಿಯುವಂತ ಲಕ್ಷಣಗಳು ಬಹುತೇಕ ವಿಫಲವಾಗಿವೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರು ರಾಜೀನಾಮೆಯನ್ನ ಕೊಡುವ ಹಂತಕ್ಕೆ ಈಗಾಗಲೇ ಬಂದಿದ್ದಾರೆ. ಮತ್ತೊಂದು ಕಡೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಬಿಜೆಪಿ ಪಕ್ಷಕ್ಕೆ ಹೋಗುವಂತದ್ದು ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ. ಮತ್ತೆ ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ರಾಜೀನಾಮೆಯಿಂದ ಸರಿಯೋದಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವ್ರದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪವನ್ನ ಏನ್ ಮಾಡಿದ್ರು, ಆ ಒಂದು ವಿಚಾರಕ್ಕೆ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಾಗಿ ತಮ್ಮ ಜಿಲ್ಲೆಗೆ ಮತ್ತೊಬ್ಬರು ಎಂಟ್ರಿ ಆಗಿದ್ದನ್ನ ಸಹಿಸದೆ ಈಗ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ದಿವ್ಯಾ, ಈ ಇಬ್ಬರನ್ನ ಹೊರತುಪಡಿಸಿ ನಾಗೇಂದ್ರ ಅವರು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆ ಈ ಕಡೆ ಪಕ್ಷವನ್ನ ಬಿಡಬೇಕಾ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರನ್ನ ಬಿಡೋದಾ ಅನ್ನುವಂತಹ ಒಂದು ದ್ವಂದ್ವ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ನಾಗೇಂದ್ರ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಮಹೇಶ್ ಕುಮಟಳ್ಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇ ನಿರ್ಧಾರಕ್ಕೆ ಮಹೇಶ್ ಕುಮಟಳ್ಳಿ ಅವರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಎದುರು ಹಾಕೊಂಡು ಮತ್ತೆ ನಾನು ಅಲ್ಲಿ ಯಾವುದೇ ಗೆದ್ದು ಬರೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿರುವಂತಹ ಮಹೇಶ್ ಕುಮಟಳ್ಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ಅವರು ಕೂಡ ಸಪೋರ್ಟಿ ಯಾವಾಗ ಇರ್ತಾರೆ ಅನ್ನುವಂತ ಒಂದು ಮಾತುಗಳು ಕೂಡ ಇದೆ. ಓಕೆ, ಧನ್ಯವಾದಗಳು ಶಿವಕುಮಾರ್ ತಮ್ಮ ಮಾಹಿತಿಗಾಗಿ.